Hi students, myself Girija DK, working as an assistant professor and HOD, Department of Computer Science, Government First Aid College, Madhugiri, Tumkuru University. ಹಲೋ ಸ್ಟೂಡೆಂಟ್ಸ್, ಇವತ್ತು ನಾವು ಲಾಸ್ಟ್ ಸೆಷನಲ್ಲಿ ಡೇಟಾ ರಿಪೋರ್ಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಪ್ರೀವಿಯಸ್ ಕ್ಲಾಸಸ್ ಎಲ್ಲನೂ ಪ್ರೀವಿಯಸ್ ಸೆಷನ್ಸಲ್ಲಿ ನಾವು ಯೂಸಿಂಗ್ ದ ಡೇಟಾ ಬೇಸ್ನ ಯೂಸ್ ಮಾಡಿಕೊಂಡು ಯಾವ ಥರ ನಾವು ಪ್ರಾಜೆಕ್ಟ್ಸ್ನ ನಾವು ಕ್ರಿಯೇಟ್ ಮಾಡ್ಬೋದು ಅನ್ನೋದನ್ನು ತಿಳ್ಕೊಂಡ್ವಿ. ಏಕೆಂದರೆ ಅಪ್ಲಿಕೇಶನ್ಸ್ನ ಕ್ರಿಯೇಟ್ ಮಾಡಿ ಆದಮೇಲೆ ಸೊ ಡಿಸ್ಪ್ಲೇ ಇಸ್ ಆಲ್ಸೋ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆ ಡಿಸ್ಪ್ಲೇ ಆಗಿರುವಂಥದ್ದು ಪ್ರಿಂಟೆಡ್ ಫಾರ್ಮ್ಯಾಟ್ ಆಗಿರ್ಬೋದು ಅಥವಾ ಸಿಸ್ಟಮಲ್ಲಿ ಡಿಸ್ಪ್ಲೇ ಆಗೋದಾದ್ರೂ ಆಗಿರ್ಬೋದು. ಹಾಗಾಗಿ ಅದಕ್ಕೆ ನಮಗೆ ಜನರಲ್ ಆಗಿ ನಾವು ರಿಪೋರ್ಟ್ಸ್ ಬೇಕಾಗತ್ತೆ. ಏಕೆಂದರೆ ಏನೇ ಅಪ್ಲಿಕೇಶನಲ್ಲಿ ನಾವು ಡೇಟಾ ಎಂಟ್ರಿ ಮಾಡ್ತೀವಿ ಹೊರತು ಲಾಸ್ಟಲ್ಲಿ ಒಂದು ಪ್ರಿಂಟೆಡ್ ಫಾರ್ಮ್ ಬೇಕಾಗತ್ತೆ ನಮಗೆ, ಅಲ್ವಾ? ಹಾಗೇನೆ ಅದನ್ನ ನಾವು ಡಿಸ್ಪ್ಲೇ ಫಾರ್ಮ್ಯಾಟಲ್ಲೂ ನೋಡಬೇಕಾಗುತ್ತೆ. ನಾವು ಏನೇನು ಡೇಟಾನ ಇನ್ಸರ್ಟ್ ಮಾಡಿದೀವಿ ಅಂತ ಹೇಳಿಬಿಟ್ಟು, ರೆಕಾರ್ಡ್ಸ್ನ ಇನ್ಸರ್ಟ್ ಮಾಡಿದೀವಿ ಅಂತ. ಇದಕ್ಕೋಸ್ಕರ ವಿಜುವಲ್ ಬೇಸಿಕಲಿ ಎರಡು ತರ ಡೇಟಾ ಫಾರ್ಮ್ಯಾಟ್ಸ್ ಇದೆ, ರಿಪೋರ್ಟ್ಸ್ ಇದೆ. ಒಂದು ಡೇಟಾ ರಿಪೋರ್ಟ್ ಅಂತ, ಇನ್ನೊಂದು ಕ್ರಿಸ್ಟಲ್ ರಿಪೋರ್ಟ್ ಅಂತ ಹೇಳಿ. ಕ್ರಿಸ್ಟಲ್ ರಿಪೋರ್ಟ್ ಬೈ ಯೂಸಿಂಗ್ ದ ಎಕ್ಸ್ಟರ್ನಲ್ ಸಾಫ್ಟ್ವೇರ್ ನ ಹಾಕೊಂಡು ಮಾಡಬೇಕಾಗತ್ತೆ. ಆದ್ರೆ ನಮಗೆ ಇರುವಂತದ್ದು ಪ್ರೀ ಡಿಫೈನ್ಡ್ ಡೇಟಾ ರಿಪೋರ್ಟ್, ಅಂದ್ರೆ ವಿಜುವಲ್ ಬೇಸಿಕ್ ಅಲ್ಲೇ ಇರುವಂತಹ ಡೇಟಾ ರಿಪೋರ್ಟ್ ನ ನಾವು ಯೂಸ್ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಲೆಟ್ಸ್ ಸ್ಟಾರ್ಟ್ ಬೇಕಿಂದ ವಿಜುವಲ್ ಬೇಸಿಕ್ 6.0. ಓಕೆ, ಸೊ ಇಲ್ಲಿ ನಾವು ಸ್ಟ್ಯಾಂಡರ್ಡ್ EXE ತಗೊಂತಾ ಇದೀವಿ. ಸೊ ಹಾಗಾಗಿ ಜನರಲ್ ಆಗಿ ಒಂದು ರಿಪೋರ್ಟ್ ಅಂತಂದ್ರೆ ಎ ರಿಪೋರ್ಟ್ ಈಸ್ ಅನ್ ಎಫೆಕ್ಟಿವ್ ವೇ ಟು ರೆಪ್ರೆಸೆಂಟ್ ಡೇಟಾ ಇನ್ ಎ ಪ್ರಿಂಟೆಡ್ ಫಾರ್ಮ್ಯಾಟ್. ಓಕೆ, ಯಾವುದೇ ಒಂದು ರಿಪೋರ್ಟ್ ಒಂದು ಎಫೆಕ್ಟಿವ್ ಆಗಿರುವಂತಹ ಪ್ರಿಂಟೆಡ್ ಫಾರ್ಮ್ಯಾಟ್ ಅಲ್ಲಿ ಬೇಕಾಗತ್ತೆ. ಹಾಗೆ ಯು ಕ್ಯಾನ್ ಡಿಸ್ಪ್ಲೇ ದ ಇನ್ಫಾರ್ಮೇಶನ್ ದ ವೇ ಯು ವಾಂಟ್ ಟು ಸಿ ಇಟ್. ನೀವು ಯಾವ ತರ ಇನ್ಫಾರ್ಮೇಶನ್ ನೋಡಬೇಕು ಅನ್ಸುತ್ತೆ ಆ ತರ ನಾವು ಅದನ್ನ ರೆಡಿ ಮಾಡ್ಕೊಂತೀವಿ. ಬಟ್ ಡೇಟಾನ ಇನ್ಸರ್ಟ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ. ಸೊ ರಿಪೋರ್ಟ್ ತಗೊಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವು ಇಲ್ಲಿಂದ ಇಲ್ಲಿ ಹೋಗಿ ಒಂದು ಮೆಡಿಕಲ್ ಚೆಕ್ ಮಾಡಿಸ್ಕೊಂಡು ಬರ್ತೀರಾ, ಒಂದು ರಿಪೋರ್ಟ್ ತಗೊಂತೀರಾ, ಒಂದು ಆನ್ಲೈನ್ ಸೂಪರ್ ಮಾರ್ಕೆಟ್ಗೆ ಹೋಗ್ತೀರಾ, ಪ್ರಾಡಕ್ಟ್ಸ್ ಎಲ್ಲ ಪರ್ಚೇಸ್ ಮಾಡ್ತೀರಾ, ಆಮೇಲಿಂದ ಒಂದು ಬಿಲ್ ಜನರೇಷನ್ ಆಗಿ ಬರುತ್ತೆ. ಸೊ ಹೇಗಂದ್ರೆ ಹಾಗೆ ಇರುತ್ತೆ, ಇಲ್ಲ ಒಂದು ಸಿಸ್ಟಮ್ಯಾಟಿಕ್ ವೇ ಇರುತ್ತೆ. ಆ ಶಾಪ್ ನೇಮ್ ಇರುತ್ತೆ, ಆಮೇಲೆ ಡೇಟ್ ಇರುತ್ತೆ, ಟೈಮ್ ಇರುತ್ತೆ, ಆಮೇಲೆ ಏನ್ ಐಟಮ್ ಕ್ವಾಂಟಿಟಿ ಎಷ್ಟು, ಪ್ರೈಸ್ ಎಷ್ಟು, ಟೋಟಲ್ ಒಂದು ಆರ್ಗನೈಸಲ್ ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ ಅಲ್ವಾ. ಆ ಪ್ರಿಂಟ್ ಕರೆಕ್ಟ್ ಆಗಿ ನಾವು ಫಾರ್ಮ್ ಮಾಡೋದನ್ನ ನಾವೇನಂತ ಕರಿತೀವಿ, ಡೇಟಾ ರಿಪೋರ್ಟ್ ಅಂತ ಕರಿತೀವಿ. ಸೊ ಈ ಡೇಟಾ ರಿಪೋರ್ಟ್ ನ ಮಾಡಬೇಕು ಅಂತ ಅಂದ್ರೆ ನಾವು ಫಸ್ಟ್ ಡೇಟಾ ಬೇಸ್ ನ ಕ್ರಿಯೇಟ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಅದು ಗೊತ್ತಿದೆ, ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಡೇಟಾ ಬೇಸಸ್ ನ ಕ್ರಿಯೇಟ್ ಮಾಡೋದು ಬೈ ಯೂಸಿಂಗ್ SQL ಅಲ್ಲಿ ಮಾಡ್ಕೋಬಹುದು, MS Access ನ ಯೂಸ್ ಮಾಡ್ತೀವಿ. ಸೊ ಇಲ್ಲೇನೆ ವಿಜುವಲ್ ಬೇಸಿಕಲಿ ಆಡಿನ್ಸ್ ಅಲ್ಲಿ ಒಂದು ವಿಜುವಲ್ ಡೇಟಾ ಮ್ಯಾನೇಜರ್ ಅಂತ ಇದೆ. ಸೊ ಅದನ್ನ ಯೂಸ್ ಮಾಡಿಕೊಂಡು ನಾವು ಡೇಟಾ ಬೇಸಸ್ ನ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ. ಸೊ ಹಾಗಾಗಿ ಆ ಡೇಟಾ ಬೇಸಸ್ ನ ಇಟ್ಕೊಂಡು ನಾವೇನ್ ಮಾಡ್ಬೇಕಾಗತ್ತೆ, ಫೈನಲ್ ಆಗಿ ನಾವು ಡೇಟಾ ರಿಪೋರ್ಟ್ಸ್ ನ ಕ್ರಿಯೇಟ್ ಮಾಡಬೇಕಾಗತ್ತೆ. ಡೇಟಾ ರಿಪೋರ್ಟ್ ನ ಕ್ರಿಯೇಟ್ ಮಾಡಬೇಕು ಅಂದ್ರೆ ನಾವು ಇಲ್ಲಿ ಫಸ್ಟ್ ಎರಡು ಕಾನ್ಸೆಪ್ಟ್ಸ್ ಗೊತ್ತಿರಬೇಕು ನಮಗೆ. ಒಂದು ಪ್ರಾಜೆಕ್ಟ್ ಅಲ್ಲಿ ಡೇಟಾ ಎನ್ವೈರ್ನಮೆಂಟ್ ಬಗ್ಗೆ ಗೊತ್ತಿರಬೇಕು. ಏನಿ ಡೇಟಾ ಎನ್ವೈರ್ನಮೆಂಟ್ ಅಂತ ಅಂದ್ರೆ ಸೊ ಕಂಟೈನ್ಸ್ ಕನೆಕ್ಷನ್ಸ್ ಅಂಡ್ ಕಮಾಂಡ್ಸ್ ಆಬ್ಜೆಕ್ಟ್ಸ್. ಇದೇನ್ ಮಾಡತ್ತಪ್ಪ ಅಂದ್ರೆ ಎರಡು ಕಮಾಂಡ್ಸ್ ನ ಆಬ್ಜೆಕ್ಟ್ಸ್ ನ ಏನ್ ಮಾಡತ್ತಪ್ಪ ಅಂದ್ರೆ ಕನೆಕ್ಟ್ ಮಾಡತ್ತೆ ಡೇಟಾ ಎನ್ವೈರ್ನಮೆಂಟ್. ಯಾಕಪ್ಪ ಅಂದ್ರೆ ನಮ್ಮ ಡೇಟಾ ಬೇಸ್ ಎಲ್ಲಿರುತ್ತೆ, ಹೊರಗಡೆ ಇರತ್ತೆ. ಓಕೆ, ಸೊ MS Access ಅಲ್ಲಿ ಇರ್ಬೋದು ಅಥವಾ SQL ಅಲ್ಲಿ ಇರ್ಬೋದು, ಒರಾಕಲ್ ಅಲ್ಲಿ ಇರ್ಬೋದು. ನಾವು ಯೂಸ್ ಮಾಡ್ಕೊಂತಾರದು ವಿಜುವಲ್ ಬೇಸಿಕ್. ಅವೆರಡನ್ನ ಏನ್ ಮಾಡ್ಬೇಕಾಗತ್ತೆ, ಕನೆಕ್ಟ್ ಮಾಡ್ಬೇಕಾಗತ್ತೆ. ಹಾಗಾಗಿ ವಿ ಹ್ಯಾವ್ ಟು ಇನ್ಸರ್ಟ್ ದ ಡೇಟಾ ಎನ್ವೈರ್ನಮೆಂಟ್. ಫಸ್ಟ್ ನಾವು ಡೇಟಾ ಎನ್ವೈರ್ನಮೆಂಟ್ ನ ಹಾಕೋಬೇಕಾಗತ್ತೆ. ಓಕೆ, ಹಾಗೇನೆ ಕೆನ್ ಎಸ್ಟಾಬ್ಲಿಷ್ ದ ರಿಲೇಶನ್ಶಿಪ್ ಬಿಟ್ವೀನ್ ಕಮಾಂಡ್ ಆಬ್ಜೆಕ್ಟ್ ಅಂಡ್ ರೆಪ್ರೆಸೆಂಟ್ ಹೈರಾರ್ಚಿಕಲ್. ಏನ್ ಮಾಡತ್ತಪ್ಪ ಅಂದ್ರೆ ಇದು ಸೊ ರಿಲೇಶನ್ಶಿಪ್ಸ್ ನ ಎಸ್ಟಾಬ್ಲಿಷ್ ಮಾಡತ್ತೆ ಕಮಾಂಡ್ಸ್ಗೆ ಮತ್ತೆ ಆಬ್ಜೆಕ್ಟ್ಸ್ಗೆ ಏನೇನಿರುತ್ತೆ ಅದನ್ನ ರಿಲೇಶನ್ಶಿಪ್ಸ್ ನ ಹೈರಾರ್ಚಿಕಲ್ ಫಾರ್ಮೆಟ್ ಒಂದಾದ್ಮೇಲೆ ಒಂದು ಸ್ಟೆಪ್ ಬೈ ಸ್ಟೆಪ್ ಏನ್ ಮಾಡ್ಕೊಂತ ಹೋಗ್ತೀವಿ, ಕನೆಕ್ಟ್ ಮಾಡ್ಕೊಂತ ಹೋಗ್ತೀವಿ. ಹಾಗೆ ಈ ಡೇಟಾ ಎನ್ವೈರ್ನಮೆಂಟ್ ಕೆನ್ ಗ್ರೂಪ್ ಡೇಟಾ ಅಂಡ್ ಗೆಟ್ ಅಗ್ರಿಗೇಟ್. ಸೊ ನಾವು ಗ್ರೂಪ್ ಮಾಡೋದಕ್ಕೆ ಯಾವ್ದನ್ನ ಯೂಸ್ ಮಾಡ್ಕೊಂತೀವಿ, ಡೇಟಾ ಎನ್ವೈರ್ನಮೆಂಟ್ ನ ಯೂಸ್ ಮಾಡ್ಕೊಂತೀವಿ. ಸೊ ಹಾಗಾಗಿ ಫಸ್ಟ್ ಡೇಟಾ ಎನ್ವೈರ್ನಮೆಂಟ್ ನ ಆಯ್ತು, ಆಮೇಲೆ ರಿಪೋರ್ಟ್ ನ ಹಾಕೋತಾ ಇದೀನಿ. ಪ್ರಾಜೆಕ್ಟ್ ಆಡ್ ರಿಪೋರ್ಟ್ ನೋಡಿ ಇಲ್ಲಿದೆಲ್ಲ, ಇವು ಎರಡು ಇರಬೇಕು. ಇದನ್ನ ಎನ್ಲಾರ್ಜ್ ಮಾಡ್ಕೋತಾ ಇದೀನಿ. ಫಸ್ಟ್ ಸ್ಟೆಪ್ ನೋಡಿ,
ರಿಪೋರ್ಟ್ ಡೇಟಾ ರಿಪೋರ್ಟ್ ಕೊಟ್ಟಿದ ತಕ್ಷಣ ನಮಗೆ ಇಲ್ಲಿ ಡೇಟಾ ರಿಪೋರ್ಟ್ ಅನ್ನೋ ಅಂತ ಟೂಲ್ ಬಾಕ್ಸ್ ಬಂತು. ಓಕೆ, ಇಟ್ ಈಸ್ ಅನ್ ಇಂಟ್ರೆನ್ಸಿಕ್ ಟೂಲ್ ಬಾಕ್ಸ್. ಜನರಲ್ ನೋಡಿ, ಜನರಲ್ ಅಲ್ಲಿ ಸೊ ಜನರಲ್ ಟೂಲ್ಸ್ ಇದೆ, ಯಾವ ಹೈಲೈಟ್ ಆಗಲ್ಲ. ಇಲ್ಲಿ ಕೆಳಗಡೆ ಬಂದ್ರೆ ಡೇಟಾ ರಿಪೋರ್ಟ್ ಇರುತ್ತೆ. ಈ ಡೇಟಾ ರಿಪೋರ್ಟ್ ಟೂಲ್ಸ್ ಮಾತ್ರ ವರ್ಕ್ ಆಗುತ್ತೆ ನಮಗೆ. ಫಸ್ಟ್ ಒನ್ ಬಂದು ಲೇಬಲ್, ಪಾಯಿಂಟರ್ ಅಂತ ಕರಿತೀವಿ ಸೆಲೆಕ್ಷನ್ ಮಾಡ್ಕೊಳೋದಕ್ಕೆ. ಅದೇ ತರ RPT ಲೇಬಲ್. ಸೊ ನಾವು ರಿಪೋರ್ಟ್ ಅಲ್ಲಿ, ನಮ್ಮ ಡೇಟಾ ರಿಪೋರ್ಟ್ ಅಲ್ಲಿ ನಾವು ಲೇಬಲ್ಸ್ ನ ಕೊಟ್ಕೊಂಡು ಟೈಟಲ್ಸ್ ನ ಕೊಡೋದಕ್ಕೆ ನಾವು ರಿಪೋರ್ಟ್ ಲೇಬಲ್ ನ ಯೂಸ್ ಮಾಡ್ಕೊಂತೀವಿ. ಹಾಗೆ ಟೆಕ್ಸ್ಟ್ ಬಾಕ್ಸಸ್ ನ ಯೂಸ್ ಮಾಡ್ಕೊಂತೀವಿ. ಅಕ್ಸೆಪ್ಟ್ ದ ಇನ್ಫಾರ್ಮೇಶನ್, ಡಿಸ್ಪ್ಲೇ ದ ಇನ್ಫಾರ್ಮೇಶನ್. ನೆಕ್ಸ್ಟ್ ಇಮೇಜ್ ಬಾಕ್ಸ್ ಯೂಸ್ ಮಾಡ್ಕೊಂತೀವಿ. ಹಾಗೆ ಲೈನ್ಸ್ ಬೇಕಾಗತ್ತೆ, ಶೇಪ್ಸ್ ಯೂಸ್ ಮಾಡ್ಕೊಂತೀವಿ, ಕೆಲವೊಂದ್ಸತಿ ಫಂಕ್ಷನ್ಸ್ ನ ಯೂಸ್ ಮಾಡ್ಕೊಂತೀವಿ. ಇವಿಷ್ಟು ಡೇಟಾ ರಿಪೋರ್ಟ್ ಅಲ್ಲಿ ಇರುವಂತಹ ಕಂಟ್ರೋಲ್ಸ್. ಯಾವುದು? ಪಾಯಿಂಟರ್. ಓಕೆ, ನೆಕ್ಸ್ಟ್ RTB ಲೇಬಲ್, RTB ಟೆಕ್ಸ್ಟ್ ಬಾಕ್ಸ್, ಇಮೇಜ್ ಬಾಕ್ಸ್, ಲೈನ್ಸ್ ಮತ್ತೆ ಶೇಪ್ಸ್ ಮತ್ತೆ RPT ಫಂಕ್ಷನ್ಸ್. ಇದಾದ್ಮೇಲೆ ಡೇಟಾ ರಿಪೋರ್ಟ್ ಅಲ್ಲಿ ಇರುವಂತಹ ಪಾರ್ಟ್ಸ್ ನ ತಿಳ್ಕೊಳ್ಳೋಣ. ಫಸ್ಟ್ ರಿಪೋರ್ಟ್ ಹೆಡರ್ ಅಂತ ಇದೆ. ಈ ರಿಪೋರ್ಟ್ ಹೆಡರ್ ಅಲ್ಲಿ ವಿ ಹ್ಯಾವ್ ಟು ಮೆನ್ಷನ್ ದ ಟೈಟಲ್ ಆಫ್ ದ ಪ್ರಾಜೆಕ್ಟ್. ಯಾಕೆಂದ್ರೆ ರಿಪೋರ್ಟ್ ಹೆಡರ್ ಫಸ್ಟ್ ಪೇಜ್ ನ ಮೆನ್ಷನ್ ಮಾಡುತ್ತೆ. ಹಾಗಾಗಿ ಇದು ರಿಪೋರ್ಟ್ ಹೆಡರ್ ಅಲ್ಲಿ ಮಾತ್ರ ಫಸ್ಟ್ ಪೇಜ್ ಅಲ್ಲಿ ನಾವು ಏನ್ ಬೇಕು ಕೊಡ್ಕೋಬಹುದು. ನಾವು ಯಾರು ಈ ಅಪ್ಲಿಕೇಶನ್ ಡೆವಲಪ್ ಮಾಡಿದರೆ ಆ ಪ್ರಾಜೆಕ್ಟ್ ನೇಮ್ ಏನು ಅಂತ ಕೊಟ್ಕೋಬಹುದು. ನೆಕ್ಸ್ಟ್ ಪೇಜ್ ಹೆಡರ್ ಇದೆ. ಈ ಪೇಜ್ ಹೆಡರ್ ಅಲ್ಲಿ ಏನ್ ಮಾಡ್ಬೋದಪ್ಪ ಅಂತಂದ್ರೆ ನಾವು ಸೊ we have to insert the ಪೇಜ್ ನೇಮ್ಸ್ ಬೈ ಫಾರ್ ಎಕ್ಸಾಂಪಲ್ ನಾವು ಯಾವುದೋ ಒಂದು ಇದನ್ನ ರಿಪೋರ್ಟ್ ನ ಮಾಡ್ತಾ ಇರ್ತೀವಿ ಅನ್ಕೊಳ್ಳಿ. ಫಾರ್ ಏನ್ ತಗೋಬಹುದು, ಸ್ಟೂಡೆಂಟ್ ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀವಿ ಅನ್ಕೊಳ್ಳಿ. ಪ್ರತಿ ಸರಿನೂ ಇಲ್ಲಿ ಸ್ಟೂಡೆಂಟ್ ಇನ್ಫಾರ್ಮೇಶನ್ ಬಗ್ಗೆ ಮಾತ್ರ ಬರಬೇಕು, ಅಂದ್ರೆ ಪ್ರತಿ ಪೇಜ್ ಅಲ್ಲೂ ಬರಬೇಕು ಅದು ನಮಗೆ. ಅವಾಗ ಇಲ್ಲಿ ಡೇಟ್, ಪ್ರತಿ ಪೇಜ್ ಅಲ್ಲೂ ಡೇಟ್ ಬೇಕಾಗುತ್ತೆ. ಅವಾಗ ಪೇಜ್ ಹೆಡರ್ ನ ಕೊಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ಡೀಟೇಲ್ ಸೆಕ್ಷನ್. ದಿಸ್ ಇಸ್ ಇಂಪಾರ್ಟೆಂಟ್. ಈ ಏರಿಯಾ ಏನಿದೆ ಇದು ಡೀಟೇಲ್ ಸೆಕ್ಷನ್ ನಮಗೆ. ಸೊ ಇಲ್ಲಿ ನಾವು ನಮ್ಮ ರಿಪೋರ್ಟ್ ಡಿಸ್ಪ್ಲೇ ಆಗುತ್ತೆ. ನಾವು ಯಾವ ಫಾರ್ಮ್ಯಾಟ್ ಅಲ್ಲಿ ಡಿಸೈನಿಂಗ್ ಮಾಡ್ತೀವೋ ಆ ಫಾರ್ಮ್ಯಾಟ್ ಅಲ್ಲಿ ಇಲ್ಲಿ ರಿಪೋರ್ಟ್ ಡಿಸ್ಪ್ಲೇ ಆಗುತ್ತೆ. ಹಾಗೆ ಪೇಜ್ ಫೂಟರ್, ಕಾಮನ್ ಆಗಿ ಪೇಜ್ ಫೂಟರ್ ಅಲ್ಲಿ ನಾವ್ ಏನ್ ಮಾಡ್ತೀವಿ, ಆ ಪೇಜ್ ನಂಬರ್ಸ್ ನಾವು ಹಾಕ್ತಿವಿ ಎವ್ರಿ ಪೇಜ್. ಯಾಕೆಂದ್ರೆ 10 ಪೇಜಸ್ ಇದೆ ಅಂತಾನೆ ಪೇಜ್ ನಂಬರ್ 1, ಪೇಜ್ ನಂಬರ್ 2, ಪೇಜ್ ನಂಬರ್ 3 ಬರಬೇಕು. ಅವಾಗ ಪೇಜ್ ಫೂಟರ್ ಕೊಡ್ತೀವಿ. ಲಾಸ್ಟ್ ರಿಪೋರ್ಟ್ ಫೂಟರ್ ಅಂತ ಇದೆ. ಇದು ಲಾಸ್ಟ್ ಎಂಡ್ ಆಫ್ ದ ಫೂಟರ್. ಒಂದೇ ಒಂದು ಇದು ಬರುತ್ತೆ, ಥ್ಯಾಂಕ್ ಯು ಸ್ಲೈಡೋ ಅಥವಾ ನೆಕ್ಸ್ಟ್ ಏನಾದ್ರು ರಿವ್ಯೂಸ್ ಇದ್ರೆ ನಮ್ಮ ಇಮೇಲ್ ಐಡಿನೋ ಫೋನ್ ನಂಬರ್ ಅದನ್ನ ನಾವು ಇಲ್ಲಿ ಹಾಕೋಬಹುದು. ಓಕೆ, ಸೊ ಈಗ ನಾವು ಬಿಲ್ಟ್ ಇನ್ ಡೇಟಾ ಬೇಸ್. ಸೊ ವಿಜುವಲ್ ಬೇಸಿಕ್ ಇನ್ಸ್ಟಾಲ್ ಮಾಡಿದಾಗ ನಮ್ಗೆ 2 ಬಿಲ್ಟ್ ಇನ್ ಡೇಟಾ ಬೇಸ್ಗಳಿರುತ್ತೆ. ಅದನ್ನ ಯೂಸ್ ಮಾಡಿಕೊಂಡು ನಾವೇನ್ ಮಾಡೋಣ, ರಿಪೋರ್ಟ್ ಜನರೇಷನ್ ಮಾಡೋಣ. ಸೊ ಫಸ್ಟ್ ನಾವ್ ಏನ್ ಮಾಡ್ಬೇಕಾಗತ್ತೆ, ರಿಪೋರ್ಟ್ ಪಾರ್ಟ್ಸ್ ಗೊತ್ತಾಯ್ತು ನಮಗೆ. ಎನ್ವೈರ್ನಮೆಂಟ್ ಬರೋಣ. ಎನ್ವೈರ್ನಮೆಂಟ್ ಓಪನ್ ಮಾಡ್ಕೊಂತಾ ಇದೀನಿ. ಸೊ ಇಲ್ಲಿ ಕನೆಕ್ಷನ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಪ್ರಾಪರ್ಟೀಸ್ ನ ಕೊಡ್ತಾ ಇದೀನಿ. ಪ್ರಾಪರ್ಟಿ ಕೊಟ್ಟಾಗ ನೋಡಿ ಇಷ್ಟು ಪ್ರೊವೈಡರ್ಸ್, ಯಾವುದು ನಮಗೆ ಎನ್ವೈರ್ನಮೆಂಟ್, ಡೇಟಾ ಎನ್ವೈರ್ನಮೆಂಟ್ ಇಷ್ಟು ಪ್ರೊವೈಡರ್ಸ್ ನ ಮಾಡುತ್ತೆ. ಒಂದೊಂದಕ್ಕೆ ಯೂಸ್ ಮಾಡ್ತೀವಿ. ಮೈಕ್ರೋಸಾಫ್ಟ್ ಜೆಟ್ 3.1 OLEDB ಪ್ರೊವೈಡರ್. ಸೊ ಇಲ್ಲಿ ವಿಜುವಲ್ ಬೇಸಿಕ್ ಅಲ್ಲೇ ಇರುವಂತಹ ಡೇಟಾ ಬೇಸ್ ನ ಯೂಸ್ ಮಾಡ್ಕೊಳೋದಕ್ಕೆ. ಹಾಗೆ ಮೈಕ್ರೋಸಾಫ್ಟ್ ಜೆಟ್ 4 OLEDB ಪ್ರೊವೈಡರ್. ಸೊ ನಾವು ಹೊರಗಡೆ MS Access ನ ಯೂಸ್ ಮಾಡ್ಕೊಂಡಿದ್ದಾಗ. ಸೊ ಮತ್ತೆ ಮೈಕ್ರೋಸಾಫ್ಟ್ ಆಫೀಸ್ 12.0 ಆಕ್ಸೆಸ್ ಡೇಟಾ ಬೇಸ್ ಇಂದಿನ OLEDB Pro. ಇದು ಒಂದು ಆಕ್ಸೆಸ್ ಗೆ. ವರಾಕಲ್ ಗೆ ಬೇರೆ, ODBC ಗೆ ಬೇರೆ. ನೋಡಿ ಪ್ರೊವೈಡ್ ವರಾಕಲ್ ಗೆ ಬೇರೆ ಇದೆ, ಪ್ರೊವೈಡ್ ಸರ್ಚ್. ನೆಕ್ಸ್ಟ್ ಮೈಕ್ರೋಸಾಫ್ಟ್ OLEDB ಪ್ರೊವೈಡ್ ಫಾರ್ SQL ಸರ್ವರ್, ಮೈಕ್ರೋಸಾಫ್ಟ್ OLEDB ಸಿಂಪಲ್ ಪ್ರೊವೈಡರ್, MS ಡೇಟಾ ಶೆಟ್. ಈ ತರ ಡಿಫ್ರೆಂಟ್ ಡೇಟಾ ಎನ್ವೈರ್ನಮೆಂಟ್ಸ್ ಇದೆ ನಮಗೆ. ನಾವು ಬಿಲ್ಟ್ ಇನ್ ಡೇಟಾ ಬೇಸ್ ನ ಯೂಸ್ ಮಾಡ್ತಾ ಇರೋದ್ರಿಂದ ಮೈಕ್ರೋಸಾಫ್ಟ್ ಜೆಟ್ 3.1 OLEDB ಪ್ರೊವೈಡರ್ ನ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಕೊಡಬೇಕು. ನೆಕ್ಸ್ಟ್ ಕೊಟ್ಟಾದ್ಮೇಲೆ ಇಲ್ಲಿ ಡೇಟಾ ಬೇಸ್ ನ ಸರ್ಚ್ ಮಾಡ್ಕೋಬೇಕು. ಸೆಲೆಕ್ಟ್ ಆರ್ ಎಂಟರ್ ಡೇಟಾ ಬೇಸ್ ನೇಮ್. ಸೊ ಯೂಶುವಲ್ ಆಗಿ ನಾವು ಪಾತ್ ನ ಹುಡುಕೋಣ. ನಾನು ಹೇಳಿದೆ, ಸೊ ನಮಗೆ ಬಿಲ್ಟ್ ಇನ್ ಡೇಟಾ ಬೇಸ್ ಇರುತ್ತೆ. VB ಗೆ ಹೋಗೋಣ. ನೋಡಿ ಮೈಕ್ರೋಸಾಫ್ಟ್ ವಿಜುವಲ್ ಸ್ಟುಡಿಯೋ VB90 ಅಲ್ಲಿ 2 ಬಿಲ್ಟ್ ಇನ್ ಡೇಟಾ ಬೇಸ್ಗಳಿದೆ. ಬಿಬ್ಲೋ ಒಂದು, NWND ಅಂತ. ಬಿಬ್ಲೋ ತಗೊಂತಾ ಇದೀನಿ. ಇಲ್ಲಿ ಪ್ರೀ ಡಿಫೈನ್ಡ್. ಯಾಕೆಪ್ಪ ಅಂದ್ರೆ ಎಷ್ಟೊಂದ್ಸಲಿ ನಮಗೆ ವಿಜುವಲ್ ಬೇಸಿಕ್ಸ್ ನಾವು ಡೇಟಾ ಬೇಸ್ ಪ್ರೋಗ್ರಾಮ್ಸ್ ನ ಮಾಡಬೇಕಾದ್ರೆ ಡೇಟಾ ಬೇಸ್ ಬೇಕಾಗತ್ತೆ. ಹಾಗಾಗಿ ವಿಜುವಲ್ ಬೇಸಿಕ್ ಈ 2 ಡೇಟಾ ಬೇಸ್ ಎಲ್ಲ ಪ್ರೊವೈಡ್ ಮಾಡಿದೆ. ಸೊ ಫಸ್ಟ್ ಒನ್ ನ ತಗೊಂತಾ ಇದೀನಿ. ಇಲ್ಲಿ ಏನಿಲ್ಲ, ಬಿಬ್ಲೋದಲ್ಲಿ ಲೈಬ್ರರಿ ಇನ್ಫಾರ್ಮೇಶನ್ ಎಲ್ಲ ಸ್ಟೋರ್ ಆಗಿದೆ. ಆಥರ್ ಐಡಿ, ಆಥರ್ ನೇಮು, ಬುಕ್ಸ್, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಸ್ಟೋರ್ ಆಗಿದೆ. ಓಕೆ, ಅದನ್ನ ತಗೋತಾ ಇದ್ದೀನಿ. ಸೊ ಟೆಸ್ಟ್ ಕನೆಕ್ಷನ್ ಮಸ್ಟ್ ಅಂಡ್ ಶುಡ್ ಕೊಡ್ಲೇಬೇಕು. ಟೆಸ್ಟ್ ಕನೆಕ್ಷನ್ ವರ್ಕ್ ಆದ್ರೆ ಮಾತ್ರ ಏನಾಗುತ್ತೆ, ನಮ್ಮ ಡೇಟಾ ಬೇಸ್ ವರ್ಕ್ ಆಗುತ್ತೆ. ಓಕೆ, ನೋಡಿ ಟೆಸ್ಟ್ ಕನೆಕ್ಷನ್ ಸಕ್ಸೀಡ್ ಇದು ಬಂದಾಗ, ಫೇಲ್ಡ್ ಅಂತ ಬಂದ್ರೆ ಸೊ ನೀವು ಏನ್ ಮಾಡ್ಕೋಬೇಕಾಗತ್ತೆ, ಡೇಟಾ ಎನ್ವೈರನ್ಮೆಂಟ್ ಅಲ್ಲಿ ಪ್ರೊವೈಡರ್ ಚೇಂಜ್ ಮಾಡ್ಕೋಬೇಕಾಗತ್ತೆ. ಓಕೆ ಮಾಡೋಣ. ಸೊ ನೆಕ್ಸ್ಟ್ ಓಕೆ ಕೊಡೋಣ. ನೆಕ್ಸ್ಟ್ ಇಲ್ಲಿ ಒಂದು ಕಮಾಂಡ್ ನ ಹಾಕೋಣ. ರೈಟ್ ಕ್ಲಿಕ್, ಸೊ ಆಡ್ ಕಮಾಂಡ್. ಸೊ ಈ ಕಮಾಂಡ್ ಆದ್ಮೇಲೆ, ಯಾಕೆಂದ್ರೆ ಇದು ನಾವು
ಅದನ್ನ ತಗೊಂಡ್ವಿ, ನಾವು ಡೇಟಾ ಬೇಸ್ ನ ತಗೊಂಡಿವಿ. ಡೇಟಾ ಬೇಸ್ ಅಲ್ಲಿ ಇರುವಂತಹ ನಾವೇನ್ ತಗೋಬೇಕಾಗತ್ತೆ, ಟೇಬಲ್ ನ ತಗೋಬೇಕಾಗತ್ತೆ, ಟೇಬಲ್ ಅಲ್ಲಿರುವಂತಹ ಫೀಲ್ಡ್ಸ್ ನ ತಗೋಬೇಕಾಗತ್ತೆ. ಹಾಗಾಗಿ ರೈಟ್ ಕ್ಲಿಕ್ ಮಾಡಿ ಮತ್ತೆ ಪ್ರಾಪರ್ಟೀಸ್ ಕೊಡ್ತೀನಿ. ಸೊ ಇಲ್ಲಿ ನಾನು SQL ಸ್ಟೇಟ್ಮೆಂಟ್ ನ ಬರ್ಕೋತೀನಿ. ಯಾಕಪ್ಪ ಅಂದ್ರೆ ನನಗೆ ಆಲ್ರೆಡಿ ಇದರಲ್ಲಿ ಏನಿದೆ ಅಂತ ಗೊತ್ತು. ಆಥರ್ ಅನ್ನೋ ಟೇಬಲ್ ಇದೆ. ಈ ಆಥರ್ ಟೇಬಲ್ ಅಲ್ಲಿ 2 ಫೀಲ್ಡ್ಸ್ ನ ಮಾತ್ರ ನಾನು ಆಕ್ಸೆಸ್ ಮಾಡ್ತೀನಿ. ನಾನು ಬಿಬ್ಲಿಯೋ ನೀವು ಓಪನ್ ಮಾಡ್ಕೊಂಡು ನೀವೇನನ್ನ ಡಿಸ್ಪ್ಲೇ ಮಾಡಬೇಕು ಅದನ್ನ ಫಸ್ಟ್ ಬರ್ಕೋಬೇಕಾಗತ್ತೆ. ಸೊ ನಾನು SQL ಕಮಾಂಡ್ ನ ಕೊಡ್ತಾ ಇದ್ದೀನಿ. ಸೆಲೆಕ್ಟ್, ಕ್ಯಾಪಿಟಲ್ ಲೆಟರ್ ಅಲ್ಲೇ ಕೊಡಬೇಕು. ಸೆಲೆಕ್ಟ್ ಆಥರ್, ಅದೇನ್ ಫೀಲ್ಡ್ ನೇಮ್ ಇರುತ್ತೋ ಹಾಗೆ ಟೈಪ್ ಮಾಡ್ಕೋಬೇಕು. ಆಥರ್ ID, ಕಾಮಾ ಆಥರ್. ಓಕೆ, ಫ್ರಮ್ ತಗೋಬೇಕು. ಫ್ರಮ್ ಎಲ್ಲಿಂದ ತಗೊಂತಾ ಇದ್ದೀನಿ, ನಾನು ಆಥರ್ ಟೇಬಲ್ ಇಂದ ತಗೊಂತಾ ಇದ್ದೀನಿ. ಇಟ್ ಈಸ್ ಆಥರ್ ಟೇಬಲ್ ಅನ್ನೋದು ಟೇಬಲ್ ನೇಮು. ನೆಕ್ಸ್ಟ್ ಆರ್ಡರ್ ಬೈ ತಗೋಬೇಕು, ಕ್ಯಾಪಿಟಲ್ ಲೆಟರ್ ಕೊಡಬೇಕು. ಆರ್ಡರ್ ಬೈ ಆಥರ್. ಓಕೆ, ನೆಕ್ಸ್ಟ್ ಅಪ್ಲೈ ಮಾಡೋಣ, ಓಕೆ ಕೊಡೋಣ. ಸೊ ಇಲ್ಲಿ SQL ಕಮಾಂಡ್ಸ್ ಬಂದಿರಬೇಕು ನಮಗೆ. ಆಥರ್ಸ್ ಕೊಟ್ಟು ನೋಡೋಣ. ಟೇಬಲ್ ಪ್ರಾಬ್ಲಮ್ ಆಗಿದೆ ಅನ್ಸುತ್ತೆ. ಅಪ್ಲೈ. ನೋಡಿ ಪ್ಲಸ್ ಸಿಂಬಲ್, ಈ ಸರಿ ಪ್ಲಸ್ ಸಿಂಬಲ್ ಬಂದಿದೆ ಅಂದ್ರೆ ಮಾತ್ರ, ಅದು ಬಂದಿಲ್ಲ ಅಂದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್. ಯಾಕಂದ್ರೆ ನಾನು ಆಥರ್ಸ್ ಟೇಬಲ್ ನೇಮ್ ಇರೋದು ಜಸ್ಟ್ ಆಥರ್ ಅಂತ ಕೊಟ್ಟೆ, ಹಾಗಾಗಿ ನಂಗೆ ಈ ಪ್ಲಸ್ ಸಿಂಬಲ್ ಬಂದಿರಲಿಲ್ಲ. ಇವಾಗ ಬಂದಿದೆ ನೋಡಿ. ಅದರಲ್ಲಿ ಆಥರ್ ID, ಆಥರ್ ಬಂತು. ಅವೆರಡೇ ಫೀಲ್ಡ್ ನಾನು ಸೆಲೆಕ್ಟ್ ಮಾಡ್ಕೊಂತ ಇರೋದು. ಇಷ್ಟು ಸೆಲೆಕ್ಷನ್ ಆದ್ಮೇಲೆ ನೆಕ್ಸ್ಟ್ ನಾವು ಡೇಟಾ ರಿಪೋರ್ಟ್ಗೆ ಹೋಗೋಣ. ಸೊ ಈ ಡೇಟಾ ರಿಪೋರ್ಟ್ ಬಂದ ಆದ್ಮೇಲೆ ಇಲ್ಲಿ ನಾವು ಡೇಟಾ ರಿಪೋರ್ಟ್ ಅಲ್ಲಿ ಡೇಟಾ ಎನ್ವೈರನ್ಮೆಂಟ್ ನ ತಗೋಬೇಕಾಗತ್ತೆ. ಡೇಟಾ ರಿಪೋರ್ಟ್, ಕನೆಕ್ಷನ್ ಹಾಕೋಬೇಕಾಗತ್ತೆ. ನಿಮಿಷ. ಮಿನಿಮೈಸ್ ಮಾಡ್ತೀನಿ, ಪಕ್ಕಕ್ಕೆ ಇಟ್ಕೊತೀನಿ. ಮಿನಿಮೈಸ್ ಮಾಡಿದಾಗ ಮಾತ್ರ ನಮಗೆ ಸಿಗೋದು. ಸೊ ಇವಾಗ ನೋಡಿ ಡೇಟಾ ರಿಪೋರ್ಟ್ನ ಇಲ್ಲಿ ಇಟ್ಕೊಂಡಿದ್ದೀನಿ. ಓಕೆ, ಇಲ್ಲಿ ಡೇಟಾ ಎನ್ವೈರನ್ಮೆಂಟ್ ಯಾಕೆ ಎರಡನ್ನೂ ತಗೋಬೇಕಾಗಿ ಮಿನಿಮೈಸ್ ಮಾಡಿ ಇಟ್ಕೊತಾ ಇದ್ದೀನಿ. ಇಲ್ಲಿ ಡೇಟಾ ರಿಪೋರ್ಟ್ನ ಸೆಲೆಕ್ಟ್ ಮಾಡ್ಕೊಂಡಾಗ ನಿಮಗೆ ಡೇಟಾ ರಿಪೋರ್ಟ್ನ ಸೆಲೆಕ್ಟ್ ಮಾಡಾದ್ಮೇಲೆ ಡೇಟಾ ರಿಪೋರ್ಟ್ನ ಏನ್ ಬರುತ್ತೆ ನಿಮಗೆ ಪ್ರಾಪರ್ಟಿ. ಇಲ್ಲಿ ನೀವು ಡೇಟಾ ಸೋರ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಆಟೋಮೆಟಿಕ್ ಆಗಿ ಡೇಟಾ ಸೋರ್ಸ್, ಡೇಟಾ ಎನ್ವೈರನ್ಮೆಂಟ್ ಅಂತ ಬಂದ್ಬಿಟ್ಟಿರುತ್ತೆ. ನೆಕ್ಸ್ಟ್ ಡೇಟಾ ಮೆಂಬರು ಬಂದ್ಬಿಟ್ಟಿರುತ್ತೆ. ಕಮಾಂಡ್ 1 ಕೊಟ್ಟಿದ್ವಲ್ಲ ನಾವು, ಅವು ಬಂದಿದ್ರೆ ಮಾತ್ರ ವರ್ಕ್ ಆಗುತ್ತೆ ನಮಗೆ. ಮತ್ತೆ ಡೇಟಾ ಎನ್ವೈರನ್ಮೆಂಟ್ ಎಲ್ಲ ಹೈಲೈಟ್ ಮಾಡ್ಕೊಳ್ಳೋಣ. ಇಲ್ಲಿ ಆಥರ್ ನ ತಗೊಂಡ್ಬಂದು ನಾನು ಇಲ್ಲಿ ಮೂವ್ ಮಾಡ್ತಾ ಇದ್ದೀನಿ. ಇಲ್ಲಿ ಏನೂ ಕೊಡ್ತಾ ಇಲ್ಲ, ಸಿಂಪಲ್ ಆಗಿರೋ ತೋರಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಆಥರ್ ID ಕೊಟ್ಟಿದ್ದಾಯ್ತು, ಆಥರ್ ನ ಕೊಡ್ತಾ ಇದ್ದೀನಿ. ಇವೆರಡು ಮೂವ್ ಮಾಡ್ತಾ ಇದ್ದೀನಿ ನಾನು ಇವಾಗ. ಕೇರ್ಫುಲ್ ಆಗಿ ಮಾಡ್ಕೋಬೇಕು ಸ್ವಲ್ಪ, ಅಥವಾ ನೀವು ಕಂಟ್ರೋಲ್ಸ್ನ ಯೂಸ್ ಮಾಡ್ಕೊಂಡು, ಗೊತ್ತಿದೆಯಲ್ಲ ಕಂಟ್ರೋಲ್ಸ್ನ ಯೂಸ್ ಮಾಡ್ಕೊಂಡು ಮಾಡೋದು. ಓಕೆ, ನೆಕ್ಸ್ಟ್ ಇದನ್ನ ಮೂವ್ ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಕಾದ್ರೆ ನಾವು ಫಾಂಟ್ಗಳನ್ನ ಕೊಟ್ಕೋಬಹುದು, ಸೆಲೆಕ್ಟ್ ಮಾಡ್ಕೊಂಡು ಎಲ್ಲಾನು ಒಟ್ಟಿಗೆ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಫಾಂಟ್ ಸೈಜು ಅವೆಲ್ಲ ಕೊಡ್ತಾ ಇದ್ದೀನಿ. ಓಕೆ, ಅಪ್ ಟು ಎಲ್ಲದಕ್ಕೂ ಕೊಟ್ಬಿಟ್ಟಿದ್ದೀನಿ. ಜಸ್ಟ್ ಇವಾಗ ಏನು ಮಾಡೋಣ, ಕನೆಕ್ಷನ್ಸ್ ಎಲ್ಲ ಆಗಿದೆ, ಸಿಂಪಲ್ ಆಗಿರೋಂಥದ್ದು. ಇವಾಗ ರನ್ ಮಾಡ್ತಾ ಇದ್ದೀನಿ. ಓಕೆ, ಸಾರಿ, ರನ್ ಫಾರ್ಮ್ಗೆ ಇರುತ್ತೆ. ಹಾಗಾಗಿ ನಾವೇನು ಮಾಡಬೇಕು, ಪ್ರಾಜೆಕ್ಟ್ ಹೋಗಬೇಕು, ಪ್ರಾಜೆಕ್ಟ್ ಪ್ರಾಪರ್ಟಿ ಹತ್ರ ಬರಬೇಕು. ಸೊ ನೆಕ್ಸ್ಟು ಡೇಟಾ ರಿಪೋರ್ಟ್ 1 ತಗೊಂಡು ಓಕೆ ಅಂತ ಕೊಡಬೇಕು. ನೆಕ್ಸ್ಟ್ ರನ್ ಕೊಡೋಣ. ನೋಡಿ, ಆಥರ್ ID 14437, ಆಥರ್ ಅರಾನ್ 995 ಅರಾನ್. ಸೊ ಎಷ್ಟೊಂದಿದೆ ನೋಡಿ ಈ ಥರ. ಇಲ್ಲಿ ಪೇಜ್ 1, ಪೇಜ್ 2 ಕೊಡ್ತೀನಿ. ಎನ್ಲಾರ್ಜ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ಪೇಜಸ್ ಎಷ್ಟು ಪೇಜಸ್ ಇದೆ ಅಂತ ನೋಡಿ. ಪೇಜ್ 2 ಲಾಸ್ಟ್ ಪೇಜಿಗೆ ಬರ್ತೀನಿ ನೋಡಿ. 735 ಪೇಜಸ್ ಇದೆ ಫಸ್ಟ್ ಪೇಜು. ಇದು ಪ್ರೀವಿಯಸ್ ನೆಕ್ಸ್ಟ್ ಪೇಜು. ಇದು ನೆಕ್ಸ್ಟ್ ನೋಡಿ ಥರ್ಡ್. ನೋಡಿ, ಸೊ ನೆಕ್ಸ್ಟ್ ನಾವು ಕ್ಲೋಸ್ ಮಾಡ್ತಾ ಇದ್ದೀನಿ. ಇದನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಡೇಟಾ ರಿಪೋರ್ಟಿಗೆ ಬಂದು ನಮಗೆ ಫಾರ್ಮ್ ಮೇಲೆ ಕೆಲಸ ಇರಲ್ಲ. ಇಲ್ಲಿ ಫಾರ್ಮಲ್ಲಿ ನಾವು ಡಿಸೈನ್ ಮಾಡ್ಕೊಂಡಿರ್ತೀವಿ ಅಷ್ಟೇನೆ ನೋಡಿ. ಆಮೇಲಿಂದ ನಾವು ಇಲ್ಲಿ ರಿಪೋರ್ಟ್ ಸೆಕ್ಷನಲ್ಲಿ ರಿಪೋರ್ಟ್ಸ್ನ ಯೂಸ್ ಮಾಡಿಕೊಂಡು ನಾವು ವರ್ಕ್ನ ನಾವು ಮಾಡ್ಕೋಬಹುದು. ಇಟ್ಸ್ ಎ ಸಿಂಪಲ್ ಎಕ್ಸಾಂಪಲ್ ಆಫ್ ಡೇಟಾ ರಿಪೋರ್ಟ್ಸ್. ಒಂದು ಸೆಕೆಂಡ್ ರನ್ ಮಾಡ್ತಾ ಇದೀನಿ ನೋಡಿ, ಕಾಣಿಸ್ತಾ ಇದೆ ನಮಗೆ.
ಇದನ್ನ ನಾವು ಪ್ರಿಂಟೆಡ್ ಫಾರ್ಮ್ ಪ್ರಿಂಟ್ ಮಾಡ್ಕೋಬಹುದು. ನೋಡಿ ಇಲ್ಲಿ ಝೂಮ್ ಇರುತ್ತೆ. ಓಕೆ 75 ಇಟ್ಕೊಂಡ್ರೆ ಕಡಿಮೆ. ಓಕೆ ಗೊತ್ತಿದೆ ಅಲ್ಲ, ಇದು 10. ಸೊ 100. ಸೊ ಇದು ಮತ್ತೆ ಪ್ರಿಂಟ್ ಇದೆ, ನಾವೇನ್ ಮಾಡ್ಬೋದು, ಇದನ್ನ ಪ್ರಿಂಟ್ ನ ತಕ್ಕೋಬಹುದು. ನಾವು ಇಲ್ಲಿ ಪ್ರಿಂಟರ್ ಇನ್ಸ್ಟಾಲ್ ಆಗಿದ್ರೆ ಏನ್ ಮಾಡ್ಬೋದು, ಪ್ರಿಂಟ್ಗೆ ತಕ್ಕೋಬಹುದು ಅಥವಾ ಎಕ್ಸ್ಪೋರ್ಟ್ ಮಾಡ್ಕೋಬಹುದು. ಬೇರೆ HTML ಫೈಲ್ ಬರುತ್ತೆ, HTML ಫೈಲ್ ನ ಕನ್ವರ್ಟ್ ಮಾಡ್ಕೊಂಡು ನಾವೇನ್ ಮಾಡ್ಬೋದು, ಪ್ರಿಂಟೆಡ್ ನ ತಗೋಬಹುದು. ಯಾವಾಗ್ಲೂ ಅಷ್ಟೇ ನಮಗೆ ರಿಪೋರ್ಟ್ಸ್ ಇದಕ್ಕೋಸ್ಕರ ಮೀನ್ಸ್ ನಾವು ಪ್ರಿಂಟ್ ಯಾರಕ್ಕೆ ಯೂಸ್ ಮಾಡ್ತೀವಪ್ಪ ಅಂದ್ರೆ ನಮಗೆ ಎಫೆಕ್ಟಿವ್ ಆಗಿರುವಂತ ಪ್ರಿಂಟೆಡ್ ಫಾರ್ಮ್ಯಾಟ್ ಬೇಕಾಗತ್ತೆ, ಮತ್ತೆ ಡಿಸ್ಪ್ಲೇ ಮಾಡಬೇಕಾಗತ್ತೆ ಇನ್ಫಾರ್ಮೇಶನ್. ಅಂತಹ ಟೈಮಲ್ಲಿ ನಾವು ಯಾವ್ದನ್ನ ಯೂಸ್ ಮಾಡ್ಕೊಂತೀವಿ, ರಿಪೋರ್ಟ್ಸ್. ಸೊ ನಾವು ಅಪ್ಲಿಕೇಶನ್ ಕ್ರಿಯೇಟ್ ಮಾಡೋದು ಒಂದೇ ಅಲ್ಲ, ಅಪ್ಲಿಕೇಶನ್ ಕ್ರಿಯೇಟ್ ಮಾಡಾದ್ಮೇಲೆ ಸೊ ನಮಗೆ ಅದು ಯುಟಿಲೈಸೇಷನ್ ಆಗ್ಬೇಕಾದ್ರೆ ಪ್ರಿಂಟೆಡ್ ಫಾರ್ಮ್ಯಾಟ್ ಅಲ್ಲಿ ಇದ್ದಾಗ ಮಾತ್ರನೇ ನಮಗೆ ಏನಾಗುತ್ತೆ, ಆ ಅಪ್ಲಿಕೇಶನ್ ಹಾಗೆ ಒಂದು ವೈಟೇಜ್ ಇರುತ್ತೆ. ಹಾಗಾಗಿ ಈ ರಿಪೋರ್ಟ್ಸ್ ನ ಯೂಸ್ ಮಾಡ್ಕೊಂಡು ನಮಗೆ ಬೇಕಾಗಿರೋ ರೀತಿಯಲ್ಲಿ ನಾವೇನ್ ಮಾಡ್ಬೋದು, ರಿಪೋರ್ಟ್ ಜನರೇಷನ್ ನಾವು ಮಾಡ್ಕೋಬಹುದು.